ಸುಮಾ ಶಾಸ್ತ್ರಿ ಮೇಡಮ್, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ನಿಮ್ಮ ಹಾಗೂ ಕೀರ್ತನ ಅವರ ಪರ್ಫಾರ್ಮೆನ್ಸ್ಗೆ, ಈ ಜೋಡಿಯ ಮೋಡಿಗೆ ಮಹಾಗುರುಗಳು ನಮ್ಮ ಜಡ್ಜಸ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ನಮ್ಮ ಗ್ರ್ಯಾಂಡ್ ಜೂರಿ ಪ್ಯಾನಲ್ ಅಂಡ್ ಇಲ್ಲಿರೋ ಎಲ್ಲ ಆರ್ಟಿಸ್ಟು ಅಷ್ಟು ಇಷ್ಟಪಟ್ಟು ಎದ್ದು ನಿಂತು ಚಪ್ಪಾಳೆನ ನೀಡಿದ್ದಾರೆ. ನಾನು ಫಸ್ಟು ನಿಮ್ಮ ವೇದಿಕೆಗೆ ವಾಪಸ್ ಬಂದು ನಿಮ್ಗೆ ಎಷ್ಟು ಸಂತೋಷ ಆಗ್ತದೆ ಅದನ್ನ ಕೇಳ್ತೀನಿ. ಮಾತು ಬರ್ತಾ ಇಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಅದಲ್ಲದೆ ಮಹಾಗುರುಗಳ ಮುಂದೆ ಹಾಡಿ ನಾನು ವರ್ಷಗಳೇ ಆಗಿತ್ತು. ಇವತ್ತು ಇಲ್ಲಿ ನಾನು ಸುಮಾಗಿ ಹಾಡಲಿ ಬರಲಿಲ್ಲ, ಸಾವಿತ್ರಮ್ಮಾಗಿ ನನ್ನ ಪಾರು ಸೀರಿಯಲ್ನ ಟೀಮ್ ಕಡೆಯಿಂದ ಸಾವಿತ್ರಮ್ಮಾಗಿ ಹಾಡಕ್ಕೆ ಬಂದಿದ್ದೀನಿ. ಈ ವೇದಿಕೆಯಲ್ಲಿ ನಿಂತು ಹಾಡಿದ ಹಾಡೋಗಾರರ ಮಕ್ಕಳ ಕಷ್ಟ ಏನು ಅಂತ ನನಗೆ ಇವತ್ತು ಈ ವೇದಿಕೆಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ. ನಿಜವಾದ ಕಲಾವಿದ ಇಲ್ಲಿ ಬಂದು ನಿಂತ ತಕ್ಷಣ ಮೈ ಗಡಗಡ ಅಂತ ಏನೋ ಒಂದು ಅಷ್ಟು ಪವರ್ ಇದೆ. ಖಂಡಿತ, ಅದಂತ ಸತ್ಯ. ಅಖಿಲಾಂಡೇಶ್ವರಿ ಅವ್ರ ಪ್ರೀತಿಯ ಗುಬ್ಬಿ ಇವತ್ತು ವೇದಿಕೆ ಮೇಲೆ ಹಾಡಿ ಒಂದು ಮೋಡಿ ಮಾಡಿದಾರೆ ನೋಡಿ. ಪಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಪರ್ಫಾರ್ಮೆನ್ಸ್ ಬಗ್ಗೆ? ನಿಮ್ಮ ಹಾಡನ್ನು ಕೇಳಿದ ನಂತರ ನನಗೆ ಮನಸ್ಸಿಗೆ ಬಂದಿದ್ದೇನೆಂದ್ರೆ, ನೀವು ಸಾವಿತ್ರಮ್ಮನ್ನ ಎಷ್ಟು ಬೆಳೆಸಿದಿರೋ ಅಷ್ಟೇ ಸುರಕ್ಷತೆಯಿಂದ ಸುಮಾರನ್ನು ನೀವು ಉಳಿಸ್ಕೊಂಡಿದ್ದೀರಾ ಮೇಡಮ್. ಅಷ್ಟು ಸುಂದರವಾಗಿ ಹಾಡಿದ್ರಿ. ಕೀರ್ತನ ಭಾಳ ಚೆನ್ನಾಗಿ ಹಾಡಿದ್ಯಮ್ಮ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಎಂಡಲ್ಲಿ ವಾಟ್ ಎವರ್ ಯು ಗೈಸ್ ಡಿಡ್ ವಾಸ್ ಮ್ಯಾಜಿಕಲ್, ಓನ್ಲಿ ಬಿಕಾಸ್ ಆಫ್ ಅವರ್ ಬ್ಯಾಂಡ್. ನಮ್ಮ ಈ ಬ್ಯಾಂಡ್ ಇಲ್ಲದೆ ಹೋದರೆ ಈ ರೀತಿ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವೊಂದು ಭಾಳ ಸುಂದರವಾದ ಮಾತು ಹೇಳಿದ್ರಿ, ಈ ವೇದಿಕೆ ಬಗ್ಗೆ ನೀವು ಹೇಳಿದ್ರಿ ವೈಬ್ರೇಷನ್ಸ್ ಅಂತ. ದಟ್ ಈಸ್ ಸೋ ಟ್ರೂ. ನಾವು ಯಾರೇ ಅಲ್ಲಿ ಹೋಗ್ತಿದ್ದಂಗೆನೆ ಅದು ಬೇರೆನೆ ಒಂದು ಪ್ರಪಂಚಕ್ಕೆ ನಮ್ಮನ್ನ ಅಲ್ಲಿ ಅದು ಸೆಳೆದುಕೊಂಡು ಹೋಗುತ್ತೆ. ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಈ ಮ್ಯೂಸಿಷಿಯನ್ಸ್. ಸೊ ಎಲ್ಲ ಮ್ಯೂಸಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಹಾಗುರುಗಳೇ, ಈಶಾ, ಉಮೇಶ, ಏನಪ್ಪ ತಂಡ ಹಿಂಗೆ ಕಟ್ಟಿದೀಯಾ? ಲೈವ್ ಮ್ಯೂಸಿಕ್ ಹೋಗ್ಬಿಡ್ತು ಅಂತ ಕೊರಗ್ತಿದ್ವಿ ನಾವು. ಇಲ್ಲಿ ಬಂತಲ್ಲ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಡಿಸೈನ್ ಮಾಡಿದ್ದೀರಪ್ಪ. ಕಡಿಮೆ ಸಮಯ ಅಲ್ವ ನಿಮ್ಗೆ ಸಿಗೋದು? ಕಡಿಮೆ ಸಮಯ, ಅದರಲ್ಲಿ ನೋಟ್ಸ್ ಬರೆದು ಡಿವೈಡ್ ಮಾಡಿ ಉಣಿಸಿ ನೆನಪಿಟ್ಕೊಂಡು ಅದಲ್ಲಿ ತರೋದೈತಿಯಲ್ಲ, ಭಾಳ ದೊಡ್ಡ ವಿಷಯನಪ್ಪ. ಇದು ಕರ್ನಾಟಕದ ಹೆಮ್ಮೆನಪ್ಪ, ಕರ್ನಾಟಕಕ್ಕೆ ಗೌರವ ಇದು. ಸುಮಾ ಅನ್ನೋದು ನಿಮ್ಮ ಪ್ರತಿಭಾಶಕ್ತಿ, ಸಾವಿತ್ರಿ ಅನ್ನೋದು ನಿಮ್ಮ ಪ್ರತಿಭಾಶಕ್ತಿಯ ಬೃಹತ್ ಪ್ರದರ್ಶನ. ಅದು ವಿನಿಯಮ್ನವರೇ, ಬೆಳ್ಳಿತೆರೆ ಕಿರುತೆರೆ ಅಂತ ಎರಡಿದೆ. ಬೆಳ್ಳಿತೆರೆ ದೊಡ್ಡದು, ಕಿರುತೆರೆ ಚಿಕ್ಕದು. ಆದರೆ ಕಿರುತೆರೆಯಲ್ಲಿ ಜೀವನ ದೊಡ್ಡದು, ಬೆಳ್ಳಿತೆರೆಯಲ್ಲಿ ತಂತ್ರಜ್ಞರಿಗೆ ತೆರೆ. ಅದು ನಾವ್ಯಾವಾಗಲೂ ತಂತ್ರಜ್ಞರು ತೆರೆಯಿಂದ ಇರ್ತೀವಿ. ಈ ಕಿರುತೆರೆ ನೋಡಿ ಜಗತ್ತಿಗೆ ನಿಮ್ಮನ್ನ ತೆರೆದು ತೋರಿಸ್ತಾ ಇದೆ. ಇದು ದೊಡ್ಡ ತೆರೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಮಗೆ ಈ ಕಿರುತೆರೆ ಮಾಡಿರುವ ದೊಡ್ಡ ಉಪಯೋಗ ಇದೆ. ಈಗ ನನ್ನ ಉದ್ಯಮ ಇಷ್ಟೊಂದು ಸಂಭ್ರಮಿಸಿರಲಿಲ್ಲ. ಇಲ್ಲಿ ಕೂರಿಸಿ ಮಹಾಗುರು ಸ್ಥಾನ ಕೊಟ್ಟು ನಾನು ಮಾಡಿದ ಕೆಲಸವನ್ನೆಲ್ಲ ತಿರುವಾಕಿ ನನಗೆ ಆಶ್ಚರ್ಯ ಆಗೋ ಥರ ನಮ್ಮನ್ನು ಹೊಗಳಿ ಆರಾಧಿಸ್ತಾ ಇದೆ. ಅದು ಕಿರುತೆರೆ ಕೊಟ್ಟ ದೊಡ್ಡ ಪುಣ್ಯದ ವರ ನಮಗೆ. ಇವತ್ತು ಈ ವೇದಿಕೆಯಲ್ಲಿ ನಿಮಗೆ ದೊರೆತ ವೈಜ್ಞಾನಿಕ ಪ್ರಶಸ್ತಿ ಈ ಹಾಡು. ಇವತ್ತು ಮೇಡಮ್, ಹಾಡಿದ್ರಿ, ನಿಮ್ಮ ನೆನಪುಗಳನ್ನು ಹಂಚ್ಕೊಂಡ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಗುರುಗಳು ಹೇಳಿದ್ರು, ನಿಮಗೆ ಇವತ್ತು ಸಿಕ್ಕಂಥ ಪ್ರಶಸ್ತಿ ಈ ಗೋಲ್ಡನ್ ಬಜರ್, ಇದೆಲ್ಲದ್ರ ಜೊತೆ ಎಲ್ಲರೂ ನಿಮ್ಮ ಹಾಡನ್ನ ಕೇಳಿ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರಲ್ಲ, ಅದು ಕೂಡ ಒಂದು ಪ್ರಶಸ್ತಿ. ಆ ಅಭಿಮಾನಕ್ಕೆ ಈ ಕ್ಷಣ ಹೇಗನ್ಸ್ತಾ ಇದೆ ನಿಮಗೆ? ಶಾಸ್ತ್ರಿ ಇರಬೇಕಂತ ನೋಡ್ತಿದ್ರಲ್ವಾ, ಖುಷಿ ಆಗ್ತಿತ್ತು. ನೋಡ್ತಾ ಇದ್ದಾರೆ. ನಾನು ಅಳಲ್ಲ, ಯಾಕೆಂದರೆ ಅವ್ರ ಮನಸ್ಸಲ್ಲಿ ಇರಬೇಕು ಸದಾ. ಅದಕ್ಕೋಸ್ಕರ ನಾನು ಅದನ್ನು ನಿಭಾಯಿಸಲ್ಲ. ಅದು ಹೊರ್ಟೋಗುತ್ತೆ, ಬಿಟ್ಟರೆ ಅಳಲ್ಲ ನಾನು. ಹಿ ಈಸ್ ದೇರ್ ವಿತ್ ಮೀ ಆಲ್ವೇಸ್. ಅವರೇ ಇಷ್ಟು ತಾನು ಹೋದ್ರೂ ನಿನ್ನ ಆತ್ಮೀಯ ಗೆಳತಿ ಇಲ್ಲಿದ್ದಾಳೆ ಅಂತ ಅಣಿಸಿರೋದು ಅವರೇ ಅಂತ ಅನಿಸ್ತಾ ಇದೆ ನನಗೆ. ಅವಳು ನೋಡ್ಕೋತಾಳೆ ನಿನ್ನ ಅಂತ. ವಿನಯನ ಹತ್ರ ಅವರೇ ಬಿಟ್ಟು ಹೋಗಿರೋದು ನನ್ನ ಅನಿಸ್ತಾ. ಯಾಕೆಂದರೆ ಎಂಥ ಸಮಯದಲ್ಲಿ ನಂಗೆ ಅವಳ ಸಾನ್ನಿಧ್ಯ ಮತ್ತೆ ಸಿಕ್ತು ಅಂದರೆ ಅದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾ ಮತ್ತು ದಿಲೀಪ್ ಸರ್ಗೆ ನಾನು ಎಷ್ಟು ನಮಸ್ಕಾರ ಹೇಳಿದ್ರು ಸಾಕು. ಸ್ನೇಹಕ್ಕೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಶಾಸ್ತ್ರಿ ಅವರನ್ನು ನೆನಪು ಮಾಡಿಕೊಂಡ್ರು ಸುಮಾ ಅವರು. ಅಂಥ ನೆನಪುಗಳು ಹಲವಾರು ಜನಕ್ಕೆ
ಹಲವಾರು ಥರದ ಖುಷಿಯನ್ನು ಮತ್ತು ಬೇಸರವನ್ನು ಎಲ್ಲವನ್ನೂ ಒಟ್ಟೊಟ್ಟಿಗೆ ಕೊಡ್ತಾ ಇರುತ್ತೆ. ಅದಕ್ಕೆ ಒಂದೇ ಒಂದು ಚಿಕ್ಕ ಸಂದೇಶ ನನ್ನ ಗೆಳತಿಗೆ. ಇದು ಕವಿಗಳು ಬರೆದಂಥ ಮಾತು ನಂದಲ್ಲ. ಹಿಂದಿನೊಳ್ಳಿತೋ ಕೆಡುಕೋ ಅದು ಭೂತ ವೃತ್ತ, ಇಂದಿಗದು ಮುಂದಿಗದು ಬರಿಯ ಸ್ಮೃತಿ ಮಾತ್ರ. ಹಳೆ ಹಾದಿ ನಡೆಗಲಿಯುವವರೆಗೆ ಮಗೆ ಸಾಕು, ಬಲಿವುದಕ್ಕೆ ನಲಿವುದಕ್ಕೆ ಹೊಸ ಹಾದಿ ಬೇಕು ಅಂತ. ಈ ಹೊಸ ಹಾದಿಯಲ್ಲಿ ನಡೀತಾ ನಡೀತಾ ಹಳೆ ಹಾದಿಯ ಎಲ್ಲ ದುಃಖವನ್ನು ಅಲ್ಲೇ ಬಿಟ್ಟು ಹೋಗ್ತಾ ಇರೋಣ. ಏನಂತೀಯ ಗುಬ್ಬಿ? ಸೂಪರ್ ಮೇಡಮ್, ಸೂಪರ್. ಅಂದ್ರೆ ಏನು ಅವರಿಬ್ಬರು ಬಾಂಧವ್ಯ ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ನಾನು ಆಕ್ಚುಲಿ ಅಲ್ಲಿಂದ ಕುತ್ಕೊಂಡು ನೋಡ್ತಾ ಇದ್ದೆ ಅರ್ಜುನ್ ಸರ್. ಅವ್ರು ಹಾಡ್ಬೇಕಾರೆ ವಿನಯ್ ಪ್ರಸಾದ್ ಮೇಡಮ್ ಮೇಲೆ ಏನೋ ಒಂದು ಖುಷಿ, ಅವ್ರ ಮುಖದಲ್ಲಿ ಏನೋ ಒಂದು ಹೆಮ್ಮೆ. ನನ್ನ ಸ್ನೇಹಿತೆ, ನನ್ನ ಫ್ರೆಂಡ್ ಅಂತ ಹೇಳಿ. ಮೇಡಮ್ ಒಂದ್ಸಲಿ ಬಂದು ಆ ಒಂದು ಅಪ್ಪಿಗೆ ಕೊಟ್ಟು ಒಂದು ಪಪ್ಪಿ ಕೊಟ್ಬಿಡಿ ಮೇಡಮ್, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಸೈಲೆಂಟ್ ಅಪ್ಪುಗೆ ನಮಗೆ, ಆದರೆ ಆ ಅಪ್ಪುಗೆಯಲ್ಲಿ ಆ ಒಂದು 35-40 ಸೆಕೆಂಡು ಇವ್ರಿಗೆ ಏನೇನೋ ಹೇಳಿದ್ರು, ಇವ್ರವ್ರಿಗೆ ಏನೇನೋ ಹೇಳಿದ್ರು, ಆ ಸ್ನೇಹ ಅದು ಬಲ್ಲದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಗ್ನಗ್ತಾರಿ, ಖುಷಿಯಾಗಿರಿ. ಆ್ಯಂಡ್ ಕೀರ್ತನ ನಮ್ಮ ಎಕ್ಸ್ಪ್ರೆಷನ್ ಸ್ಪಿನ್ ಏನು ಹೇಳೋದು, ವಿ ಪಿ ಸರ್ ಹೇಳ್ದಂಗೆ ಇವತ್ತು ಸೂಪರ್ ಆಗಿ ಆಡ್ದೆ ಕಣೆಮ್ಮ. ಥ್ಯಾಂಕ್ ಯು ಸುಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅನ್ವಿತಾ ಹಾಗೂ ನಮ್ಮೆಲ್ಲರ ಪ್ರೀತಿಯ ವೈದೇಹಿ ಅವರಿಗೆ ಬರಲಿ ಚಪ್ಪಾಳೆ. ನನಗೆ ಒಂದು ಪ್ರಶ್ನೆಗೆ ಉತ್ತರ, ನೀವು ಇನ್ನೂ ಹೇಗೆ ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ನೀರು 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 ಕುಡಿಬೇಕಾ, ತಲೆ ಮೇಲೆ ಹಾಕೋಬೇಕಾ? ಇಷ್ಟು 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 ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಕುಡಿಬೇಕಾ? ಕುಡಿಬೇಕು. ಊಟ ತಿಂಡಿಯಲ್ಲೇ ಬಿಟ್ಬಿಡ್ಬೇಕು, ಅದ್ರ ಜೊತೆ ನೀರು ಕುಡಿಬೇಕು. ಸೊ ಇಂತಹ ಸಹಜ ಸೌಂದರ್ಯವನ್ನ ಕಾಪಾಡಿಕೊಳ್ಳಲು ಕುಡೀರಿ ನೀರು. ಬಟ್ ಎಷ್ಟು ಸುಂದರವಾಗಿ ಕಾಣ್ತಾರೋ ಅಷ್ಟೇ ಸುಂದರವಾದಂತಹ ಮನಸ್ಸು ಯಾವಾಗ ಸಿಕ್ತಾಗ್ಲೂ ಅದೇ ಪ್ರೀತಿ, ಅದೇ ನಗು, ಅದೇ ಮುಗುಳ್ನಗೆ. ಆ ನಗುಗೆ ಒಂದು ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಅಣ್ಣ. ವೈದೇಹಿ ಮೇಡಮ್, ಇದೇ ಫಸ್ಟ್ ಟೈಮ್ ನೀವು ಹಾಡಿರೋದಾ ಸಿಂಗಿಂಗ್? ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನಾನು ಸ್ಟೇಜ್ ಮೇಲೆ ಹಾಡಿರೋದು. ಫಸ್ಟ್ ಟೈಮ್. ನನಗೆ ಕೈ ಕಾಲೆಲ್ಲ ನಡ್ಕ ಬರ್ತಿತ್ತು. ದಿಗ್ಗಜರು ನನಗೆ ಆ್ಯಕ್ಚುಲಿ ಇನ್ನೂ ಅದು ಇಳಿತಾ ಇಲ್ಲ, ಅಷ್ಟು ಕೈ ಕಾಲೆಲ್ಲ ನಡ್ಕ ಬರ್ತಾ ಇದೆ ನನಗೆ. ನಿಮ್ಮ 3 ಜನ ನೋಡ್ಲಿಕ್ಕೆ ಬಂದೆ ನಾನು. ಸೊ ಇದ್ರ ಥ್ರೂ ಹಾಡೋದು ಅದು ಪಕ್ಕದಲ್ಲಿ ಇಟ್ಟಿದ್ದೀನಿ, ನಿಮ್ಮ ದರ್ಶನ ಮಾಡಕ್ಕೆ ಬಂದೆ. ವಿ ಪಿ ಸರ್ ಯಾವಾಗಲೂ ಹೇಳ್ತಾರೆ ಇದೊಂದು ದೇವಾಲಯ, ಇಲ್ಲಿ ಹಾಡಿ ಹೋಗಿರೋರು ತುಂಬ ಪುಣ್ಯವಂತರು ಅಂತ. ಸೊ ಆ ಪುಣ್ಯದಲ್ಲಿ ಸ್ವಲ್ಪ ಸಂಪಾದನೆ ಮಾಡಕ್ಕೆ ನಾ ಬಂದಿದ್ದೀನಿ ಸರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ